Hello, my dear students. Welcome back for the new video, multiple choice question series, video number 8, chapter probability. In this chapter, minimum 2 MCQ questions definitely will come for the exam, that we know all. ನಮಗೆಲ್ಲ ಗೊತ್ತಿದೆ 2 MCQ questions, 1 to fill in the blanks. ಈ ಚಾಪ್ಟರಿಂದ ನಮ್ಮ ಕ್ವಶನ್ ಪೇಪರ್, ಮ್ಯಾಥಮೆಟಿಕ್ ಕ್ವಶನ್ ಪೇಪರ್ 2026 ಅಲ್ಲಿ ಬರುತ್ತೆ. ಸೊ ದೇರ್ಫೋರ್ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಇಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. 3 MCQ ಕ್ವಶನ್ಸನ್ನ ನೀವು ಡೆಫಿನೆಟಾಗಿ ಆನ್ಸರ್ ಮಾಡ್ಬೋದು. ಇಟ್ ಈಸ್ ಪಾಸಿಬಲ್ ಬಿಕಾಸ್ ನಾನು ಈ ವಿಡಿಯೋದಲ್ಲಿ ಯಾವ ಕ್ವಶನ್ಸನ್ನ ಡಿಸ್ಕಸ್ ಮಾಡ್ತಾ ಇದ್ದೀನೋ ಅದರಿಂದನೇ ನಿಮಗೆ 3 MCQ ಕ್ವಶನ್ಸ್ definitely will appear this exam on 14th. I will assure that. Okay, let's start the video. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಪ್ರೀವಿಯಸ್ ಎಲ್ಲ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆದರೆ ಒಂದು ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಜಾಯ್ನ್ ಆಗಿ ಫಾರ್ ಆಲ್ ನ್ಯೂ ವೀಡಿಯೋಸ್. ಹಾಗೆಯೇ ನಾನು ಈ ವಿಡಿಯೋಸ್ ನಿಮಗೆ ಸ್ಟಾಪ್ ಮಾಡಲ್ಲ, ACET ವೀಡಿಯೋಸ್ ಕೂಡ ಮಾಡ್ತಾಯಿದ್ದೀನಿ. ಡೆಫಿನೆಟಾಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಚಾಪ್ಟರ್ ವೈಸ್ ಮಾಡ್ತೀನಿ. ನಿಮಗೇನೇ ಡೌಟ್ ಇದ್ದರೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ನಿಮ್ಮ ಡೌಟ್ಗೆ ಆನ್ಸರ್ ಮಾಡ್ತೀನಿ. ಅದೇ ಥರದ ವೀಡಿಯೋಸ್ನ ಮಾಡ್ತೀನಿ. ಸಪೋಸ್ ನಿಮ್ಗೆ ಯಾವುದಾದ್ರು ವೀಡಿಯೋ ಬೇಕಾದರೆ ಸೊ ಇನ್ಫಾರ್ಮ್ ಮಾಡಿ, ನಾನು ಆ ಥರದ ವೀಡಿಯೋಸ್ ಮಾಡ್ತೀನಿ. ಲೆಟ್ಸ್ ಬಿಗಿನ್ ದಿ ಕ್ವಶನ್ಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಕೆಲವು ಪಾಯಿಂಟ್ಸ್ನ ಜ್ಞಾಪಕಿಟ್ಕೋಬೇಕು. ಪ್ರಾಬಬಿಲಿಟಿಲಿ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ನೋಡಿ. ಫಸ್ಟು ಇದನ್ನು ಅಡಿಷನ್ ರೂಲ್ ಅಂತ ಕರಿತೀವಿ. ಪ್ರಾಬಬಿಲಿಟಿ ಆಫ್ A ಆರ್ B ಇಸ್ ಈಕ್ವಲ್ಸ್ ಟು ಪ್ರಾಬಬಿಲಿಟಿ ಆಫ್ A plus probability of B minus probability of A intersection B. ವೆರಿ ಯೂಸ್ಫುಲ್ ಫಾರ್ಮುಲಾ, ತುಂಬ ಯೂಸ್ಫುಲ್ ಫಾರ್ಮುಲಾ. ತುಂಬ ಕ್ವಶನ್ಸು ಇದ್ರ ಮೇಲೆ ಕೇಳ್ತಾರೆ. ಓಕೆ, ನೆಕ್ಸ್ಟ್. ಸೊ ಸೆಕೆಂಡ್ ಒನ್ನು, ಸೊ ವಿ ಶುಡ್ ನೋ ದ ಕಂಡೀಷನ್ ಆಫ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಕಂಡೀಷನ್ ಗೊತ್ತಿರಬೇಕು. ಏನಿಲ್ಲ, ಪ್ರಾಬಬಿಲಿಟಿ ಆಫ್ A intersection B ಶುಡ್ ಬಿ 0. ಇರಲಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಫಾರ್ಮುಲಾ, ದಟ್ ಈಸ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಇದ್ರ ಮೇಲೇ ನಿಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಫ್ರೇಮ್ ಮಾಡೋದು. ಸೊ ಹಾಗಾಗಿ ಚೆನ್ನಾಗಿ ಜ್ಞಾಪಕಿಟ್ಕೊಳ್ಳಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ರಿಸಲ್ಟ್ ಥಿಯರಮ್ ಅಂತ ಹೇಳ್ಬೋದು. ಏನಂದರೆ A ಆ್ಯಂಡ್ B ಡ್ಯಾಶ್ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. A ಆ್ಯಂಡ್ B ಇಂಡಿಪೆಂಡೆಂಟ್ ಆಗಿದ್ದರೆ ಅದರ ಕಾಂಪ್ಲಿಮೆಂಟ್ಸ್ ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ. ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ರಿಸಲ್ಟ್ಸ್ ಏನಿದೆ ಅಂತ ನೋಡೋಣ. ಸೊ ಕಂಡೀಷನಲ್ ಪ್ರಾಬಬಿಲಿಟಿ ರಿಸಲ್ಟ್ಸು ತುಂಬ ಇಂಪಾರ್ಟೆಂಟು. ಪ್ರಾಬಬಿಲಿಟಿ ಆಫ್ A ಗಿವನ್ B ಇಸ್ ಈಕ್ವಲ್ಸ್ ಟು ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಬೈ B. ಕೀಪ್ ಇಟ್ ಇನ್ ಮೈಂಡ್, ಡಿನಾಮಿನೇಟ್ರಲ್ಲಿ ಯಾವ ಈವೆಂಟ್ ಇರುತ್ತೋ ಅದಲ್ಲಿ ಬರುತ್ತೆ. ಅದನ್ನು ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಗಿವನ್ ಬೈ ಎನಿ ಈವೆಂಟ್ ತೊಗೊಂಡ್ರೆ ಆನ್ಸರ್ 1 ಆಗಿರುತ್ತೆ. E ಗಿವನ್ F, E ಡ್ಯಾಶ್ ಗಿವನ್ F. ಕೀಪ್ ಇಟ್ ಇನ್ ಮೈಂಡ್, E ಪ್ಲಸ್ E ಡ್ಯಾಶ್ ಅಕಾರ್ಡಿಂಗ್ ಟು ಬರ್ನಾಲಿ, E ಪ್ಲಸ್ E ಡ್ಯಾಶ್ ಅಂದರೆ ದಟ್ ವ್ಯಾಲ್ಯೂ ಶುಡ್ ಬಿ 1. So sample space is equals to E plus E dash. Keep it in mind. The third one, another very important result, that is multiplication theorem. Probability of A intersection B is equals to probability of A, probability of B given A. So, okay, we'll go on to next. So we'll move on to directly questions. ಸೊ ನಾನು ಆಗಲೇ ಹೇಳಿದ್ದೀನಿ, ಡೆಫಿನೆಟ್ ಆಗಿ ಈ ವಿಡಿಯೋದಲ್ಲಿ ನಾನು ಯಾವ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನೋ ಅದರಿಂದ 3 ಕ್ವಶನ್ಸು ನಿಮ್ಮ ಅಪ್ಕಮಿಂಗ್ ಮಾರ್ಚ್ 2026 ಎಕ್ಸಾಮಲ್ಲಿ ಇರುತ್ತೆ. ಇಲ್ಲದೇ ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಸೊ ನಾನು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಅದರಲ್ಲಿ ನಾನು ಫಸ್ಟ್ ಕ್ವಶನ್ ಇದು, ದಿಸ್ ಇಸ್ ಕ್ವಶನ್ ನಂಬರ್ 1. ಇದು ಬಂದು ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲಿದೆ. ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲೆ ಇದೆ. ಓಕೆ, ಸೊ ಇದರಲ್ಲಿ ಟೂ ಟೈಪ್ಸಲ್ಲಿ ಕ್ವಶನ್ ಕೇಳ್ತಾರೆ. ಒಂದು ವಿತ್ ರಿಪ್ಲೇಸ್ಮೆಂಟ್ ಕೇಳ್ತಾರೆ, ಒಂದು ವಿತೌಟ್ ರಿಪ್ಲೇಸ್ಮೆಂಟ್ ಕೇಳ್ತಾರೆ. ಸೊ ಇಲ್ಲಿ ಬ್ಲ್ಯಾಕ್ ಕಾರ್ಡ್ಸ್ ಕೇಳಿದ್ದಾನೆ, ಬ್ಲ್ಯಾಕ್ ಕಾರ್ಡ್ಸು. ಸೊ ಪ್ರಾಬಬಿಲಿಟಿ ಆಫ್ ಬೋತ್ ಕಾರ್ಡ್ಸ್ ಆರ್ ಬ್ಲ್ಯಾಕು, 2 ಬ್ಲ್ಯಾಕ್ ಕಾರ್ಡ್ ಅಂತ ಕೇಳಿದ್ದಾನೆ. ಸೊ ಟೋಟಲ್ ನಮ್ಮ ಹತ್ರ ಬ್ಲ್ಯಾಕ್ ಕಾರ್ಡ್ಸು 26 ಇರುತ್ತೆ ಔಟ್ ಆಫ್ 52. ಓಕೆ, ವಿತೌಟ್ ರಿಪ್ಲೇಸ್ಮೆಂಟ್ ಇರೋದ್ರಿಂದ ಯೂಸ್ ಮಾಡಿರೋ ಕಾರ್ಡ್ ಮತ್ತೆ ಯೂಸ್ ಮಾಡಲ್ಲ. ಸೊ ದಿಸ್ 26 ಬಿಕಮ್ 25 ಡಿವೈಡೆಡ್ ಬೈ 51. 1 ಕಾರ್ಡ್ ರಿಮೂವ್ ಮಾಡ್ತೀವಿ. ಸೊ ದಿಸ್ ಇಸ್ 1 ಟೈಮ್, ದಿಸ್ ಇಸ್ 2 ಟೈಮ್. ಸೊ 25 1s are 25 divided by 102 is the right answer. Option D is your right answer.
ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿ ಸ್ಟೂಡೆಂಟ್ಸ್. ಇಲ್ಲಿ ನೀವು ವಿತ್ ರೀಪ್ಲೇಸ್ಮೆಂಟ್ ಇದ್ದರೆ ಏನು ಮಾಡಬೇಕು, ವಿತೌಟ್ ರೀಪ್ಲೇಸ್ಮೆಂಟ್ ಇದ್ದರೆ ಏನು ಮಾಡಬೇಕಂತ ತಿಳ್ಕೋಬೇಕು. ಮಲ್ಟಿಪ್ಲಿಕೇಶನ್ ಥಿಯರಮಲ್ಲಿ ಎರಡೇ ಥರ ಕ್ವಶನ್ಸ್ ಬರೋದು, ಒಂದು ವಿತ್ ರೀಪ್ಲೇಸ್ಮೆಂಟು, ಒಂದು ವಿತೌಟ್ ರೀಪ್ಲೇಸ್ಮೆಂಟ್. ವಿತ್ ರೀಪ್ಲೇಸ್ಮೆಂಟ್ ಇದ್ದರೆ ಫಸ್ಟು ಈವೆಂಟಲ್ಲಿ ಏನು ಬರೀತಿರೋ ಪ್ರಾಪರ್ಟಿ ಸೇಮ್ ಬರಿಬೇಕಾಗುತ್ತೆ, ಅಂದರೆ 26/52 ಬರಿಬೇಕಾಗುತ್ತೆ. ಅದು ವಿತ್ ರೀಪ್ಲೇಸ್ಮೆಂಟ್ ಇದ್ದರೆ. ವಿತೌಟ್ ಇದ್ದರೆ ಯು ಹ್ಯಾವ್ ಟು ರಿಮೂವ್ 1, ಸೊ 25/51. ಸೊ therefore option D is the right answer. We'll move on to question number 2. So this is question number 2. Question number 2 again easy question. ನಾನು ಹೇಳಿದ್ದೀನಿ ಮುಂಚೆನೇ ಪ್ರಾಬಬಿಲಿಟಿಲಿ ತುಂಬ ಈಸಿ ಕ್ವಶನ್ಸ್ ಇರುತ್ತೆ. ಸೊ ಕಂಡೀಷನಲ್ ಪ್ರಾಪರ್ಟಿ ಫಾರ್ಮುಲಾ ಗೊತ್ತಿರಬೇಕು. ಸೊ ಡಿನಾಮಿನೇಟ್ರಲ್ಲಿರೋದು ಬಿ, ಸೊ ಅದಕ್ಕೆ ಡಿನಾಮಿನೇಟ್ರಲ್ಲಿ ಬಿ ಬರ್ಕೋತಾ ಇದ್ದೀನಿ. ನ್ಯೂಮರೇಟ್ರಲ್ಲಿ ಯಾವತ್ತು ಇಂಟರ್ಸೆಕ್ಷನ್ ಇರುತ್ತೆ, 4/13. ಸೊ ಆನ್ಸರು 4/9. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಸೊ ಈಸಿಯಾಗಿ ಆನ್ಸರ್ ಮಾಡಿದ್ದೀವಿ. ವಿಲ್ ಗೋ ಆನ್ ಟು ನೆಕ್ಸ್ಟ್ ಕ್ವಶನ್. ಕಂಡೀಷನಲ್ ಪ್ರಾಪರ್ಟಿ ಫಾರ್ಮುಲಾ ಗೊತ್ತಿರಬೇಕು, ಆಗ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಅಗೈನ್ ಸೇಮ್ ಕ್ವಶನ್, ಅಗೈನ್ ಕಂಡೀಷನಲ್ ಪ್ರಾಪರ್ಟಿ ಕ್ವಶನ್. ಒಂದು ಸೆಕೆಂಡ್ ಕಂಡೀಷನಲ್ ಪ್ರಾಪರ್ಟಿ ಫಾರ್ಮುಲಾ ಬರೀತಾ ಇದ್ದೀವಿ ನೋಡಿ. ಸೊ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ, ಸೊ ಡಿನಾಮಿನೇಟ್ರಲ್ಲಿ ಇರೋಂಥದ್ದು ಪ್ರಾಪರ್ಟಿ ಆಫ್ ಬಿ. ಇದನ್ನೇನಂತ ಕರಿತೀವಿ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಗಿವನ್ ಬಿ ಇಸ್ ಈಕ್ವಲ್ಸ್ ಟು ಪ್ರಾಬಬಿಲಿಟಿ ಆಫ್ ಎ ಆ್ಯಂಡ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ ಅಂತ. ಸೊ ಪ್ರಾಬಬಿಲಿಟಿ ಆಫ್ ಬಿ ಇಸ್ 0, ಡಿನಾಮಿನೇಟ್ರಲ್ಲಿ 0 ಇದೆ. ಎನಿಥಿಂಗ್ ಬೈ 0 is not defined. Option C is the right answer. So this is our question number 3. We'll move on to next question, question number 4. So here we have two questions. This is question number 4. So this is our question number 4. ಸೊ ಅಗೈನ್ ಇದು ನೋಡಿ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೇನಿದೆ. ಸೊ ಇಲ್ಲಿ ನಿಮಗೇನೋ ಇಂಟರ್ಸೆಕ್ಷನ್ ಕೇಳಿದ್ರೆ ವೆರಿ ಸಿಂಪಲ್, ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲ ಫಾರ್ಮುಲಾ ಹಾಕೊಂಡ್ರೆ ಸೇಮ್ ಬರುತ್ತೆ, ಬಟ್ ಈಸಿಯಾಗಿ ಜ್ಞಾಪಿಟ್ಕೋಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. 2 ಗೆಟ್ ಕ್ಯಾನ್ಸಲ್, ಆನ್ಸರ್ ಈಸ್ 1/3. ಫಾರ್ಮುಲಾ ಯೂಸ್ ಮಾಡಿದ್ರೆ ಪ್ರಾಬಬಿಲಿಟಿ ಆಫ್ ಬಿ ಗಿವನ್ ಎ ಇಸ್ ಈಕ್ವಲ್ಸ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ದಿಸ್ ಆ್ಯಂಡ್ ದಿಸ್ ಶುಡ್ ಬಿ ಮಲ್ಟಿಪ್ಲೈ. ಸೊ ಅದನ್ನೇ ಇಲ್ಲಿ ಮಾಡಿದ್ದೀನಿ, ಮಲ್ಟಿಪ್ಲೈ ಮಾಡಿದ್ದೀನಿ. So option A is the right answer. So next question number 5. This is our question number 5. So ಇಲ್ಲಿ ನೋಡಿ ಸೇಮ್ ನಾನು ಆಗಲೇ ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದು ಕಂಡೀಷನಲ್ ಪ್ರಾಪರ್ಟಿ ಆ್ಯಂಡ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಇವೆರಡು ಟರ್ಮ್ಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟಾಗಿ ನೀವೆಷ್ಟೇ ಕ್ವಶನ್ಸ್ ಕೊಟ್ಟರು ಆನ್ಸರ್ ಮಾಡ್ಬೋದು. ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂದರೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬರಬೇಕು. ಸೊ ಮಲ್ಟಿಪ್ಲೈ ಮಾಡೋಣ. 1/5 ಇಂಟು 1/2 ಎಷ್ಟು ಬರ್ತಾ ಇದೆ, 1/10 ಬರ್ತಾ ಇದೆ. ಬಟ್ ಹಿಯರ್ ಪ್ರಾಬಬಿಲಿಟಿ ಆಫ್ ಇ ಗಿವನ್ ಎಫ್ ಈಸ್ ಈಕ್ವಲ್ಸ್ ಟು 1/5 ಗಿವನ್. ಆ್ಯಕ್ಚುಲಿ ಇದು ಕ್ವಶನ್ನು ಓಕೆ ಸಾಲ್ವ್ ಮಾಡೋಣ. Probability of E given F is equals to probability of E intersection F divided by probability of F. So this and F should be multiplied. 1/10, 1/10. So we got, so therefore probability of E intersection F is equals to 1/10. So here also we got 1/10. So this is true. ಇದು ಟ್ರೂ ಆಗಿದೆ. ಸೊ ಇನ್ನೊಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಪ್ರಾಬಬಿಲಿಟಿ ಆಫ್ ಇ ಗಿವನ್ ಎಫ್ ಕೊಟ್ಟಿದ್ದಾನೆ. ಇಲ್ಲಿಂದ ನಾವು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಂದರೆ ಯೂಸಿಂಗ್ ಫಾರ್ಮುಲಾ. ಏನು ಫಾರ್ಮುಲಾ? ಇ ಇಂಟರ್ಸೆಕ್ಷನ್ ಎಫ್ ಈಸ್ ಈಕ್ವಲ್ಸ್ ಟು ಡಿನಾಮಿನೇಟರ್ ಎಫ್ ಇದೆ, ಪ್ರಾಬಬಿಲಿಟಿ ಆಫ್ ಎಫ್. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ, ಸೊ ದಿಸ್ ಈಸ್ 1/5 ಇಂಟು probability of f is 1/2. So we got answer 1/10. What is this? Probability of E intersection F. Now when we multiply these two, we getting 1/5 into 1/2, we getting 1/10. So both are same. So therefore this is independent events true. It's a true statement item. And this is this definition. This is also true.
So here A is true and R is also true. So therefore option C is the right answer. Option C is the right answer. I hope you understand, my dear students. So we'll move on to the next question. ಸೊ ಇದನ್ನು ಈಸಿಯಾಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇಲ್ಲಿ ಅಗೇನ್ ನಾವು ಕಂಡೀಷನಲ್ ಪ್ರಾಪರ್ಟಿ ಫಾರ್ಮುಲಾ ಯೂಸ್ ಮಾಡಬೇಕು. ಎ ಬೈ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ. ಇದು ಅಷ್ಟೇ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎ. ವೆರಿ ಸಿಂಪಲ್. ಬಟ್ ದೀಸ್ ಟು ಆರ್ ಗೆಟಿಂಗ್ ಕ್ಯಾನ್ಸಲ್. ಸೊ therefore ಪ್ರಾಬಬಿಲಿಟಿ ಆಫ್ ಎ is equals to ಪ್ರಾಬಬಿಲಿಟಿ ಆಫ್ ಬಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ therefore option A is the right answer. I hope you understand very well. This is our question number 8. ನಿಮಗೆ ಅರ್ಥ ಆಗಿದೆ ಅಂತ ಅನಿಸಿದರೆ ಒಂದು ಕಮೆಂಟ್ ಮಾಡಿ, ಎಸ್ ಯು ಅಂಡರ್ಸ್ಟುಡ್. ಸೊ ಅದು ನನಗೆ ಬೂಸ್ಟಪ್ ಮಾಡುತ್ತೆ ನೆಕ್ಸ್ಟ್ ಕ್ವಶನ್ಸ್ ಎಲ್ಲ ಮಾಡೋಕ್ಕೆ. ಕ್ವಶನ್ ನಂಬರ್ 9 ಬರೋಣ ನೋಡಿ. ಇಂಡಿಪೆಂಡೆಂಟ್ ಈವೆಂಟ್ಸ್ ನಾನು ಆಗಲಿಂದ ಹೇಳ್ತಾ ಇದ್ದೀನಿ. ಇಲ್ಲ ಇಂಡಿಪೆಂಡೆಂಟ್ ಈವೆಂಟ್ ಇರುತ್ತೆ ಕ್ವಶನ್, ಇಲ್ಲಾಂದರೆ ಕಂಡೀಷನಲ್ ಪ್ರಾಪರ್ಟಿ ಇರುತ್ತೆ. ಎರಡರಲ್ಲಿ ಒಂದಿರುತ್ತೆ. ಸೊ ಹಾಗಾಗಿ ಇವೆರಡೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂದರೆ ಕೀಪ್ ಇಟ್ ಇನ್ ಮೈಂಡ್, ಎರಡು ಈವೆಂಟನ್ನು ಮಲ್ಟಿಪ್ಲೈ ಮಾಡಿದರೆ ಇಟ್ ಶುಡ್ ಬಿ ಇಂಟರ್ಸೆಕ್ಷನ್ ಆಗಬೇಕು. ದಟ್ ಈಸ್ ಅವರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಓಕೆ. ಸೊ ಇಲ್ಲಿ ಆಸ್ಕಿಂಗ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ವೆರಿ ಸಿಂಪಲ್ ಕ್ವಶನ್. 0.3 into 0.4. ಸೊ 4 3s are 12. So it is 0.12 is the right answer. So therefore option D is the right answer. I hope you understand, my dear students. ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ಆಲ್ರೆಡಿ. ಸೊ ಪ್ಲೀಸ್ ಶೇರ್ ಟು ಯುವರ್ ಫ್ರೆಂಡ್ಸ್. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ನಾವು ಕ್ವಶನ್ ನಂಬರ್ 10 ನೋಡೋಣ. ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಯಾಕೆಂದು ನೋಡಿ, ಮಲ್ಟಿಫಿಕೇಷನ್ ಥಿಯರಮ್ ಕೊಟ್ಟರೆ ವಿತ್ ರಿಪ್ಲೇಸ್ಮೆಂಟ್, ವಿತೌಟ್ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ಇಲ್ಲಿ ವಿತೌಟ್ ಕೊಟ್ಟಿದೆ. ಆಗಲ್ಲ ಆಲ್ರೆಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಬಟ್ ಇಲ್ಲಿ ರೆಡ್ ಅಂತ ಹೇಳಿದ್ದಾನೆ. ರೆಡ್ ಕಾರ್ಡ್ಸ್ ಕೂಡ ನಮ್ಮ ಹತ್ರ 26 ಇರುತ್ತೆ ಔಟ್ ಆಫ್ 52. ಇದು ಫಸ್ಟ್ ಟ್ರಯಲ್. ಸೆಕೆಂಡ್ ಟ್ರಯಲ್ಗೆ ಏನಾಗುತ್ತೆ, ಬೋತ್ ಆರ್ ರೆಡ್ ಇರೋದ್ರಿಂದ ಇಲ್ಲಿ ಒಂದು ರೆಡ್ ಕಾರ್ಡ್ ಕಮ್ಮಿ ಆಗುತ್ತೆ. ಇಸ್ 25 ಡಿವೈಡೆಡ್ ಬೈ 51. ಅಗೈನ್ ದಿಸ್ ಇಸ್ 1 times 2 times. ಆನ್ಸರ್ ಬಿ 25/102. ಸೊ ನಾವು ಕ್ವಶನ್ ನಂಬರ್ 11ಗೆ ಹೋಗ್ಬಿಡೋಣ. ಕ್ವಶನ್ ನಂಬರ್ 11ಅಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಕೇಳಿದೆ. ಯಾವುದು ಕರೆಕ್ಟು ಅಂತ ಕೇಳಿದೆ. ಇದಕ್ಕೆ ನಾವು ಕಂಡೀಷನಲ್ ಪ್ರಾಪರ್ಟಿ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಕಂಡೀಷನಲ್ ಪ್ರಾಪರ್ಟಿ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ ಇದೆ ಗ್ರೇಟರ್ ದೆನ್ ಪ್ರಾಬಬಿಲಿಟಿ ಆಫ್ ಎ ಇದೆ. ಸೊ ಯಾವ ಆಪ್ಷನ್ ರೈಟ್ ಆಗುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ. ಸೊ ಇದಂತೂ ಆಗಲ್ಲ. ಓಕೆ. ಇದು ಅಂತೂ ಆಗಲ್ಲ. ಸೊ ರೈಟ್ ಆನ್ಸರ್ ಈಸ್ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ ನೋಡಿ. ಇಲ್ಲಿ ಈ ಕ್ವಶನಲ್ಲಿ ಕ್ವಶನ್ ನಂಬರ್ 11ಅಲ್ಲಿ ಸೊ ನಾನು ಆಗಲೇ ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೆ. ಇದು ಆಪ್ಷನ್ ಆಗಲ್ಲ, ಇದು ಆಪ್ಷನ್ ಆಗಲ್ಲ. ಇವೆರಡರಲ್ಲಿ ಯಾವುದೇ ಕಾರಣಕ್ಕೂ ಈ ಆಪ್ಷನ್ ಆಗಲ್ಲ. ಬಿಕಾಸ್ ಇಲ್ಲಿ ನಾವು ಸಾಲ್ವ್ ಮಾಡಿದಾಗ ಏನು ಬರ್ತಾ ಇದೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಗ್ರೇಟರ್ ದ್ಯಾನ್ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಅಂತ ಬರ್ತಾ ಇದೆ. ಸಿಮಿಲರ್ಲಿ ಇಲ್ಲಿ ನಾವು ಸಾಲ್ವ್ ಮಾಡಿದಾಗ ಲೆಸ್ ದ್ಯಾನ್ ಬರುತ್ತೆ. ಸೊ ಈ ಆಪ್ಷನ್ ಆಗಲ್ಲ. ಸೊ ಡೆಫಿನೆಟಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಬಿಕಾಸ್ ಇದು ಚೆಕ್ ಮಾಡಿದ್ರೆ ಸೇಮ್ ಬರುತ್ತೆ, ಇಂಟರ್ಸೆಕ್ಷನ್ ಬೈ ಎ ಬರುತ್ತೆ. ಸೊ ಸೇಮ್ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನೊಂದು ಸರಿ ಬೇಕಾದರೆ ಹೇಳೋಣ. ಸೊ ನೋ ಪ್ರಾಬ್ಲಮ್. ಸೊ ಇನ್ನೊಂದು ಸರಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ಕ್ವಶನ್ ನಂಬರ್ 11. ಓಕೆ. ಸೊ ಇದರಲ್ಲಿ ನೋಡಿ, ಇದನ್ನು ಸಾಲ್ವ್ ಮಾಡಿದಾಗ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ ಇಸ್ ಗ್ರೇಟರ್ ದೆನ್ ಪ್ರಾಬಬಿಲಿಟಿ ಆಫ್ ಎ ಅಂತಿದೆ. ಇದಕ್ಕೆ ಈಕ್ವಲ್ ಕರೆಕ್ಟ್ ಆಗೋದು ಯಾವುದು ಅಂತ ನೋಡೋಣ. ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಪ್ರಾಬಬಿಲಿಟಿ ಆಫ್ ಗ್ರೇಟರ್ ದೆನ್ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಓಕೆ. ಯಾವುದೇ ಕಾರಣಕ್ಕೂ ಇದಾಗಲ್ಲ, ಯಾವುದೇ ಕಾರಣಕ್ಕೂ ಇದಾಗಲ್ಲ. ಇಲ್ಲಿ ಸೇಮ್ ಇದೆ, ಬಟ್ ಇದು ಲೆಸ್ ದೆನ್ ಆಗುತ್ತೆ. ಸೊ ಹಾಗಾಗಿ ಇದು ಆಪ್ಷನ್ ಆಗಲ್ಲ. ಇದನ್ನು ಚೆಕ್ ಮಾಡಿ ಬೇಕಾದರೆ ಸೇಮೇ, ಬಟ್ ಇಲ್ಲಿ ಎ ಬರುತ್ತೆ, ಇಲ್ಲಿ ಬಿ ಬರುತ್ತೆ. ಸೊ ಎರಡು ಈಕ್ವಲ್ ಆಗುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್.
Now question number 13. Sorry, question number 12. Probability of obtaining even prime number on each die. Even prime number ಅಂದರೆ ಒಂದೇ ಇರೋದು, that is 2, 2 ಇದು ಒಂದೇ ಬರೋದು. ಸೊ ಆನ್ ಈಚ್ ಡೇ ಅಂದರೆ ಬೋತ್ ಡೈಸಲ್ಲಿ ಕೇಳಿದರೆ, ಸೊ ಟೋಟಲ್ 36 ಇರುತ್ತೆ, ಇದು ಒಂದೇ ಇರೋದ್ರಿಂದ ಆನ್ಸರ್ 1/36 is the right answer. Now question number 13. A and B are independent events such that probability of A ಕೊಟ್ಟಿದ್ದಾರೆ, probability of B ಕೊಟ್ಟಿದ್ದಾರೆ, ಸೊ probability of A intersection B ಕೊಟ್ಟಿದ್ದಾರೆ. ಸೊ ಇಲ್ಲಿ ನೈದರ್ ಅಂತ ಕೇಳ್ತಿದ್ದೆ. ಫಸ್ಟು ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗಿರೋದ್ರಿಂದ ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಸೊ ದಿಸ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇದು. ಸೊ ಇದನ್ನ ಹೆಂಗೆ ಬರ್ಕೋಬೋದು ನಾವು, ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಡ್ಯಾಶ್ ಅಂತ ಬರೀಬೋದು. ಸೊ ನಾವು ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಅಂದರೆ ಇದು 1 - 0.3 ಇಂಟು 1 - 0.6. ಸೊ ನಮಗೆ ಇಲ್ಲಿ ಎಷ್ಟು ಸಿಗುತ್ತೆ, ಇದು 0.7 ಇಂಟು 0.4, 7 4s are 28, so option C is the right answer. So we'll move on to next question, question number 14. So this is our question number 14. Okay, die is rolled. So events ಕೊಟ್ಟಿದ್ದಾನೆ, die rolled ಅಂದರೆ ಸ್ಯಾಂಪಲ್ ಸ್ಪೇಸ್ ಬಂದು 1 2 3 4 5 6 ಆಗಿರುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಇ ಕೊಟ್ಟಿದ್ದಾನೆ, ಸೊ 4/6. ಪ್ರಾಬಬಿಲಿಟಿ ಆಫ್ ಎಫ್ ಕೊಟ್ಟಿದ್ದಾನೆ 3/6. ಇಂಟರ್ಸೆಕ್ಷನ್ ನಾವೇ ಮಾಡ್ಕೋಬೇಕು. ಇಂಟರ್ಸೆಕ್ಷನ್ ಮೀನ್ಸ್ ಇವೆರಡರಲ್ಲಿ ಕಾಮನ್ ಮತ್ತು 3 ಕಾಮನ್ ಇದೆ, 5 ಕಾಮನ್ ಇದೆ, ಸೊ ದಿಸ್ ಇಸ್ 2/6. ಸೊ ಆನ್ಸರು, ಸೊ ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಇ ಗಿವನ್ ಎಫ್, ಆನ್ಸರ್ ಏನಾಗುತ್ತೆ 2/6 ಡಿವೈಡೆಡ್ ಬೈ ಎಫ್ ಇರೋದ್ರಿಂದ ಎಫ್ ಈಸ್ 3/6. ಸೊ 6 ಕ್ಯಾನ್ಸಲು, ಆನ್ಸರು 2/3. ಆನ್ಸರ್ 2/3. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ಕ್ವಶನ್ ನಂಬರ್ 15. ದಿಸ್ ಇಸ್ ಕ್ವಶನ್ ನಂಬರ್ 15. 2 ಇವೆಂಟ್ಸ್ ಕೊಟ್ಟಿದ್ದಾನೆ, ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. ಇಂಡಿಪೆಂಡೆಂಟ್ಗೂ ಎಕ್ಸ್ಕ್ಲೂಸಿವ್ಗೂ ಏನು ಲಿಂಕ್ ಇಲ್ಲ, ಇದು ರಾಂಗ್ ಆನ್ಸರ್. ಇಂಡಿಪೆಂಡೆಂಟ್ ಆದರೆ ಈಕ್ವಲ್ ಆಗಲ್ಲ, ಇಂಡಿಪೆಂಡೆಂಟ್ ಆದರೆ ಅವೆರಡೂ ಆ್ಯಡ್ ಮಾಡಿದ್ರೆ 1 ಬರಲ್ಲ. ಸೊ ರೈಟ್ ಆನ್ಸರ್ ಈಸ್, ಸೊ ಆಲ್ರೆಡಿ ಇದಕ್ಕೆ ಮಾಡಿದ್ವಲ್ಲ, ಆಗಲೇ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ಈಕ್ವಲ್ಸ್ ಏನಂತ ಬರ್ಕೋಬೋದು, ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಡ್ಯಾಶ್ ಅಂತ ಬರ್ಕೋಬೋದು. ಸೊ ಇದನ್ನೇನಂತ ಬರೀಬೋದು, 1 - ಪ್ರಾಬಬಿಲಿಟಿ ಆಫ್ ಎ ಇಂಟು 1 - probability of B. So therefore option B is the right answer. Next we'll move on to question number 16. Question number 16. ಸಿಂಪಲ್ ನೀವೇ ಆನ್ಸರ್ ಹೇಳ್ಬೋದು ಮೈ ಡಿಯರ್ಸ್. ಕ್ವಶನ್ ನಂಬರ್ 16 ಇಲ್ಲಿ ನಾಟ್ ಡಿಫೈನ್ಡ್ ಆನ್ಸರ್ ಕೊಟ್ಟವನಿ, ಸ್ವಲ್ಪ ಇದ್ರ ಬಗ್ಗೆ ವರಿ ಆಗಬೇಕು ನೀವು. ಯಾಕಂದರೆ ನೋಡಿ ಬಿ 0 ಕೊಟ್ಟಿದ್ದಾನೆ, ಇಲ್ಲಿ ಬಿ ಡಿನಾಮಿನೇಟರ್ ಕೊಟ್ಟಿದ್ದಾನೆ. ಸೊ ಡೆಫಿನೆಟಾಗಿ ಆನ್ಸರು ಆಪ್ಷನ್ ಡಿ ಆಗುತ್ತೆ. ಅಗೇನ್ ನೋಡಿ, ಈ ಥರ ಕ್ವಶನ್ಸ್ ಆಲ್ರೆಡಿ ಮಾಡಿದ್ವಿ. ಇದು ವಿತೌಟ್ ರೀಪ್ಲೇಸ್ಮೆಂಟು ನಾವು ಮಾಡಬೇಕಾದ್ರೆ 2 ಬ್ಲ್ಯಾಕ್ ಕಾರ್ಡ್ಸ್ ಮಾಡಬೇಕು. ಸೊ ಇಲ್ಲಿ ಬ್ಲ್ಯಾಕ್ ಕಾರ್ಡ್ಸ್ ಬಂದು 10 ಇದೆ. ಟೋಟಲ್ ಎಷ್ಟಂದರೆ 10 + 5 + 2, ಸರಿ 10 + 5 15. ಇದು ಫಸ್ಟ್ ಅಟೆಂಪ್ಟು. ಸೆಕೆಂಡ್ ಅಟೆಂಪ್ಟು ಸೇಮ್ ಮತ್ತೇನು ಬ್ಲ್ಯಾಕ್ ಬಾಲೆ ಮಾಡೋದ್ರಿಂದ ಇದು 9/14 ಆಗುತ್ತೆ. ಸೊ 5 2s 5 3s 2 1s 2 7s 3 1s 3 3s. ಸೊ ಆನ್ಸರು 3/7. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ದಿಸ್ ಇಸ್ ಕ್ವಶನ್ ನಂಬರ್ 17. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅಟ್ಲೀಸ್ಟ್ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 19. ಕ್ವಶನ್ ನಂಬರ್ 19 ನೋಡಿ, ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾನೆ. ನಾವು ಎ ಡ್ಯಾಶ್ ಗಿವನ್ ಬಿ ಫೈಂಡ್ ಔಟ್ ಮಾಡಬೇಕು. ಎ ಡ್ಯಾಶ್ ಗಿವನ್ ಬಿಗೆ ಫಾರ್ಮುಲಾ ಬರ್ಕೊಳ್ಳೋಣ. ಫಸ್ಟು ಎ ಡ್ಯಾಶ್ ಗಿವನ್ ಬಿಗೆ ಫಾರ್ಮುಲಾ ಬರ್ಕೊಂಡ್ರೆ ಇದು ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ. ಸೊ ನಮ್ಮ ಹತ್ರ ಪ್ರಾಬಬಿಲಿಟಿ ಆಫ್ ಬಿ ವ್ಯಾಲ್ಯೂ ಇದೆ 0.5.
ಆದರೆ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಇಲ್ಲ. ಬಟ್ ಇದು ಹೆಂಗೆ ಫೈಂಡ್ ಔಟ್ ಮಾಡೋದು? ಎ ಡ್ಯಾಶ್ ಬಿ ಅಲ್ವಾ, ಇದು ಬಿ ಮೈನಸ್ ಇಂಟರ್ಸೆಕ್ಷನ್. ಇದರಿಂದ ಬರ್ಕೋಬೋದು ನಾವು ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸರಿನಾ? ಸೊ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಬಿ ಎಷ್ಟಿದೆ? 0.5 ಇದೆ, ಮೈನಸ್ 0.25 ಇದೆ, ಡಿವೈಡೆಡ್ ಬೈ 0.5 ಇದೆ. ಸೊ ಇದೇನಾಗುತ್ತೆ? 0.5 ಮೈನಸ್ 0.25, ಸೊ ಅದು 5 ಆಗುತ್ತೆ, 4 ಆಗುತ್ತೆ. ಸೊ ಓಕೆ, ಅಗೇನ್ ಇದು 0.25 ಡಿವೈಡೆಡ್ ಬೈ 0.5 ಆಯಿತು. ಸೊ ಇದು 0.25 ಅಂತ ಬರ್ಕೋಬೋದು, 1/4 ಅಂತ ಬರ್ಕೋಬೋದು, ಇದು 1/2 ಅಂತ ಬರ್ಕೋಬೋದು. ಸೊ ಇದು ಆನ್ಸರು 1/2 ಆಗುತ್ತೆ. ದಿಸ್ ಆನ್ಸರ್ ವಿಲ್ ಬಿ 1/2. ಸೊ ನೀವು ಈಸಿಯಾಗಿ ಕ್ಯಾಲ್ಸಿ ಇರುತ್ತೆ, ಕ್ಯಾಲ್ಸಿಯಲ್ಲಿ ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಸ್ವಲ್ಪ ಲೆಂತಿಯಾಗಿ ಮಾಡಿದ್ದೀನಿ, ನಾವು ಅರ್ಥ ಆಯ್ತಲ್ಲ ಹೇಗೆ ಮಾಡ್ಕೋಬೇಕಂತ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 20. ದಿಸ್ ಕ್ವಶನ್ ನಂಬರ್ 20. ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಎ ಗಿವನ್ ಬಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದಾನೆ. ಇಂಡಿಪೆಂಡೆಂಟ್ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಇಂಟರ್ಸೆಕ್ಷನ್. ಮಲ್ಟಿಪ್ಲೈ ಮಾಡೋದು 4 3s are 12, 0.12. ಓಕೆ, ಗಿವನ್ ಬಿ ಇದೆ, ಗಿವನ್ ಬಿ ಅಂದರೆ 0.12 ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಹಾಕೋಬೇಕು, ದಟ್ ಈಸ್ 0.4. ಓಕೆ, ಸೊ ದೆನ್ is ಆನ್ಸರ್. ಇದು ಆನ್ಸರ್ ಯಾವುದಾಗುತ್ತೆ ನೋಡೋಣ. 12/40 ಆಗುತ್ತೆ. 12/40 ಅಂದರೆ 4 3s are 12, 4 10s are. ಸೊ ಇದು 0.3 ಆಗುತ್ತೆ ಆನ್ಸರು. ಆನ್ಸರ್ ಈಸ್ 0.3. ನೀವು ಕ್ಯಾಲ್ಸಿಯಲ್ಲಿ ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈಸಿ ಆಗುತ್ತೆ. ಸೊ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 21. This is question number 21. So easy one question is easy picking again. ಇದು ನೈದರ್ ಎ ನೈದರ್ ಬಿ ಅಂದರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ. ಸೊ ಏನು 1 ಮೈನಸ್ 1/4 ಇಂಟು 1 ಮೈನಸ್ 1/2. ಸೊ ಇದು ಎಷ್ಟಾಗುತ್ತೆ? 3/4 ಆಗುತ್ತೆ, ಇಂಟು ಇದು 1/2 ಆಗುತ್ತೆ, ಹಾಗೆ 3/8 ಆಗುತ್ತೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22. ಸೊ ಇದೊಂದು ಸ್ಪೆಸಿಫಿಕ್ ಟೈಪ್ ಆಫ್ ಪ್ರಾಬ್ಲಮು. ಇದು ಥಿಯರಿಯಲ್ಲಿದೆ, ಇದನ್ನು ನೀವು ಜ್ಞಾಪಕ ಇಟ್ಕೊಬಿಟ್ರೆ ಬೆಸ್ಟು. ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ದೆನ್ ಪ್ರಾಬಬಿಲಿಟಿ ಆಫ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್. ಅಂದರೆ ಎ ಸಾಲ್ವ್ ಮಾಡಿದ್ರೆ ಬಿ ಸಾಲ್ವ್ ಮಾಡಲ್ಲ, ಪ್ಲಸ್ಸು ಬಿ ಸಾಲ್ವ್ ಮಾಡಿದ್ರೆ ಎ ಸಾಲ್ವ್ ಮಾಡಲ್ಲ ಅಂತ. ಸರಿನಾ? ಸೊ ಹಾಗಾಗಿ ಇದು ಇಂಡಿಪೆಂಡೆಂಟಾಗಿ ಸಾಲ್ವ್ ಮಾಡೋದ್ರಿಂದ ಪ್ರಾಬಬಿಲಿಟಿ ಆಫ್ ಎ 1/2 ಆಗುತ್ತೆ, ಇಂಟು ಬಿ ಡ್ಯಾಶ್ ಬಿ ಅಂದರೆ 1 ಮೈನಸ್ 1/2 ಬಂದರೆ 2/3 ಆಗುತ್ತೆ, ಪ್ಲಸ್ ಬಿ ಬಂದು 1/3 ಆಗುತ್ತೆ, ಇಂಟು 1/2 ಆಗುತ್ತೆ. ಸೊ 6 ಆಯಿತು, 2 + 1 3/6 ಆಯಿತು. ಸೊ ವಿ ಗಾಟ್ ಆನ್ಸರ್ 1/2. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. 1/2 ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 23. ಇದು ನೋಡಿ, ಆಪ್ಷನ್ ಡಿ ರೈಟ್ ಆನ್ಸರ್ ಇದಕ್ಕೆ. ಕ್ವಶನ್ ನಂಬರ್ 23. 0.6 ಕೊಟ್ಟಿದ್ದಾನೆ, 0.3 ಕೊಟ್ಟಿದ್ದಾನೆ, ಎಲ್ಲ ಕೊಟ್ಬಿಟ್ಟಿದ್ದಾನೆ. ನೀವು F/E ಮಾಡಬೇಕು ಅಂದರೆ 0.2/E ಅಂದರೆ 0.6 ಇದೆ. ಸೊ ಇದು 2/6 ಆಗುತ್ತೆ, 1/3 ಆಗುತ್ತೆ. ಆನ್ಸರ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಈಸಿಯಾಗಿ ಅರ್ಥ ಆಯಿತು. ವಿಲ್ ಮೂವ್ ಆನ್ ಟು ನೆಕ್ಸ್ಟ್. ಕ್ವಶನ್ ನಂಬರ್ 23 ಆಯಿತು. ನಾವು ಕ್ವಶನ್ ನಂಬರ್ 24. ದಿಸ್ ಇಸ್ ಅವರ್ ಕ್ವಶನ್ ನಂಬರ್ 24. ಇದು ಆಲ್ರೆಡಿ ಬಂದಿದೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೇ ಆನ್ಸರ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಸೇಮ್ ಕ್ವಶನ್ನು, ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಇಲ್ಲಿ ನೋಡಿ, ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ, ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು 0. ಸೊ ಹಂಗಾಗಿ ಇಲ್ಲಿ ಇದ್ರ ಫಾರ್ಮುಲಾ ಬರ್ಕೋಬೇಕು. ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಏನು? ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು 0. ಓಕೆ, ಇದು ಬಂದು ಕ್ಯೂ ಕೊಟ್ಟಿದ್ದಾನೆ, ಎನ ಈ ಕಡೆ ಕಳಿಸಿ. ಸೊ ಕಳಿಸಿದ್ರೆ 3/5 ಇದು ವ್ಯಾಲ್ಯೂ. ಎ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, 1/2. ಸೊ 10 ವಿಲ್ ಬಿ ದಿ ಎಲ್ ಸಿ ಎಮ್. ಓಕೆ, 10 ವಿಲ್ ಬಿ ದಿ ಎಲ್ ಸಿ ಎಮ್. 5 2s are 6 ಆಗುತ್ತೆ, ಇದು 2 5s are. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಆಯಿತು. ಸೊ
So 1/10 option B is the right answer for question number 25. ಈ ಥರ ಸಾಲ್ವ್ ಮಾಡಬೇಕು my dear students. So ನಾವು question number 23 ಆಯಿತು, 24 ಆಯಿತು, ನಾವು question number 25 ಆಯಿತು. So question number 20. Okay, this is question number 26. Question number 26 ಇದು ಲಾಸ್ಟ್ ಸ್ಲೈಡ್. ಕ್ವಶನ್ ನಂಬರ್ 26 ಅಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗ್ತಿದೆ, ನಾಟ್ ಡಿಫೈನ್ಡ್ ಇದೆ, ಡೆಫಿನೆಟ್ ಆಗಿದೆ ಆನ್ಸರ್ ಆಗಿರುತ್ತಾ ಇಲ್ಲ. ದಿಸ್ ಇಸ್ ನಾಟ್ ಆನ್ಸರ್. ಓಕೆ, ದಿಸ್ ಇಸ್ ನಾಟ್ ರೈಟ್ ಆನ್ಸರ್. ಸೊ ನಾವೀಗ ನೋಡೋಣ ಕ್ವಶನ್ ನಂಬರ್ 26ಗೆ ಏನಾಗಿದೆ. ಎ ಕೊಟ್ಟಿದ್ರೆ 1/2 ಕೊಟ್ಟಿದ್ರೆ, ಬಿ ಗಿವನ್ ಎ ಅಂತ ಹೇಳಿದ್ರೆ ಇದು ಸಮ್ ಡೇಟಾ ಇಸ್ ಮಿಸ್ಸಿಂಗ್ ಅನಿಸುತ್ತೆ. ಸೊ ಡೆಫಿನೆಟ್ ಆಗಿ ಇದಕ್ಕೆ ಆನ್ಸರ್ ನಾಟ್ ಡಿಫೈನ್ಡ್ ಆಗಿರುತ್ತೆ. ಸೊ ನಾವು ಕ್ವಶನ್ ನಂಬರ್ 27ಗೆ ಹೋಗೋಣ. ಕ್ವಶನ್ ನಂಬರ್ 27ಅಲ್ಲಿ ನೋಡಿ, 2 balls ಆರ್ ಡ್ರಾನ್ ವಿತ್ ರಿಪ್ಲೇಸ್ಮೆಂಟ್. ಇಲ್ಲಿ ನೋಡಿ ವಿತ್ ರಿಪ್ಲೇಸ್ಮೆಂಟ್, ಇದುವರೆಗೆ ವಿತೌಟ್ ಮಾಡಿದ್ದೀವಿ, ಇದು ವಿತ್ ರಿಪ್ಲೇಸ್ಮೆಂಟ್. ಬೋತ್ ಬಾಲ್ಸ್ ಆರ್ ರೆಡ್ ಬಾಲ್ಸ್ 8 ಇದೆ, ಟೋಟಲ್ 18 ಇದೆ. ವಿತ್ ರಿಪ್ಲೇಸ್ಮೆಂಟ್ ಅಂದರೆ ಸೇಮ್ ಬರ್ಕೋಬೇಕು ಮತ್ತೆ. ಓಕೆ, ಇದು 4 ಟೈಮ್ಸು, ಇದು 9 ಟೈಮ್ಸು, 4 ಟೈಮ್ಸು, ಇದು 9 ಟೈಮ್ಸು, 4 4s 16/81 is the answer. Option B is the right answer for question number 27. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಪೇಷನ್ಸು ಹಾಗೆ ನೀವು ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ದಕ್ಕೆ. ಐ ಅಶ್ಯೂರ್ ಡೆಫಿನೆಟ್ಲಿ ನೀವು ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದರೆ ನಿಮಗೆ ಡೆಫಿನೆಟಾಗಿ ಒಂದು ಕ್ವಶನ್ನು ಈ ಅಪ್ಕಮಿಂಗ್ ಎಕ್ಸಾಮಲ್ಲಿ 1 or 2 ಕ್ವಶನ್ಸ್ ಡೆಫಿನೆಟಾಗಿ ಬರುತ್ತೆ. ನಾಟ್ 1 or 2 ಕ್ವಶನ್, 3 ಕ್ವಶನ್ಸು MCQs ಫ್ರಮ್ ಪ್ರಾಬಬಿಲಿಟಿ 100% ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿ exam. Thank you.